ಸಿಂಹರಾಶಿ ಈ ದಿವಸ ನಿಮ್ಮೆಲ್ಲ ಕಾರ್ಯಚಟುವಟಿಕೆಗಳು ಕೆಲಸಗಳು ಪ್ರತಿಯೊಂದು ಕೂಡ ಮಂದಗತಿಯನ್ನು ಅನುಸರಿಸುತ್ತೆ. ನಿಧಾನ ಆಗುತ್ತೆ. ಎಲ್ಲ ಕೆಲಸಗಳಿಗೂ ತಾಳ್ಮೆ ಇರಬೇಕು. ನಾವು ಅಂದುಕೊಂಡ ಹಾಗೆ ಅಷ್ಟು ಚುರುಕಾಗಿ ಎಲ್ಲವೂ ನಡಿಲಿಲ್ಲ ಅಂತ ಹೇಳಿ ಕೋಪಗೊಳ್ಳತಕ್ಕಂತಹದ್ದು, ತಾಳ್ಮೆಯನ್ನು ಕಳ್ಕೊಳ್ತಕ್ಕಂತಹದ್ದು, ಸಿಟ್ಟಿನಿಂದ ವರ್ತನೆಯನ್ನು ಮಾಡುವಂಥದ್ದು ಇದು ಯಾವುದು ಯೋಗ್ಯವಲ್ಲ ಅನ್ನುವಂಥದ್ದು ಗೊತ್ತಾಗಲಿ. ಕೆಲಸದ ಶೈಲಿ ಬದಲಾದರೆ ಮಾರಕವಾಗತ್ತೆ. ಯಾವುದೋ ಒಂದು ಕೆಲಸ ಮಾಡ್ತಾ ಇರ್ತೀರಿ, ನಿಮ್ಮ ಆತುರಕ್ಕದ ಆಗಲಿಲ್ಲ ಅಂತಾದಾಗ ಇಡೀ ಕೆಲಸದ ಒಂದು ವೈಖರಿಯನ್ನೇ ಬದಲಾಯಿಸ್ಬಿಡೋದು, ಕೆಲಸದ ಮಾದರಿಯನ್ನೇ ಬದಲಾಯಿಸ್ಬಿಡೋದು, ಅದು ನಿಮಗೆ ಯಾವುದೇ ರೀತಿ ಅನುಕೂಲ ಆಗೋದಿಲ್ಲ. ಅದರಿಂದ ನಿಮಗೆ ಮಾರಕ ಅಂದರೆ ತೊಂದರೆ, ಆಪತ್ತು. ಅದನ್ನು ತಿಳಿಬೇಕಾದಂಥದ್ದು. ಕಾಲ್ನೋವಿನಿಂದ ಸ್ವಲ್ಪ ಬೇಸರವಾಗ್ತಕ್ಕಂಥದ್ದು, ಕಾನೂನಾತ್ಮಕವಾದಂತಹ ವಿಚಾರಗಳು ನಿಮ್ಮ ಪರವಾಗಿ ಆಗುತ್ತೆ. ಅದು ನಿಮಗೆ ಮುಖ್ಯವಾಗಿ ಅನುಕೂಲಕರವಾದಂತಹ ವಿಷಯ. ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವರ ಆದಾಯ ಹೆಚ್ಚಾಗುವಂಥದ್ದು, ಬಡ್ತಿ ಸಿಕ್ಕುವಂಥದ್ದು, ಸಂಬಳ ಹೆಚ್ಚಾಗುವಂಥದ್ದು, ಬೋನಸ್ ಬರುವಂಥದ್ದು, ಮಾಡಿದಂತಹ ಕೆಲಸಕ್ಕೆ ಮೆಚ್ಚುಗೆ ಸಿಕ್ಕುವಂಥದ್ದು, ಇನ್ಯಾವುದೋ ಒಂದು ಉನ್ನತವಾದಂತಹ ಜವಾಬ್ದಾರಿಯನ್ನು ವಹಿಸ್ತಕ್ಕಂಥದ್ದು, ಬೇರೆ ಬೇರೆ ಆದಾಯದ ಮೂಲಗಳು ಇದರಿಂದ ಸೃಷ್ಟಿಯಾಗುವಂಥದ್ದು, ಹೀಗೆ ಹಲವು ರೀತಿಯ ಅನುಕೂಲತೆಗಳ ದ್ವಾರ ತೆರ್ಕೊಳ್ಳುವಂಥದ್ದಾಗತ್ತೆ. ಗುರಿ ಮುಟ್ಟುವ ತನಕ ವಿಶ್ರಾಂತಿಯನ್ನು ಪಡಿಬೇಡಿ, ವಿಶ್ರಮಿಸಬೇಡಿ. ಅಂದರೆ ನಿಮ್ಮ ಪ್ರಯತ್ನ ನಿಲ್ಲಬಾರದು ಅಂತ ಅರ್ಥ. ಆ ರೀತಿಯ ಒಂದು ನಿರ್ಧಾರಕ್ಕೆ ಬರಬೇಕು. ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ ವ್ಯವಹಾರದ ದೃಷ್ಟಿಯಿಂದ ಹೊಸಬರ ಪರಿಚಯವಾಗುತ್ತೆ. ಅದು ಅನುಕೂಲಕ್ಕೆ ಮಾರ್ಗ ಅಂತ ಹೇಳಬೇಕು. ಸ್ನೇಹಿತರ ಬಾಂಧವ್ಯ ಹೆಚ್ಚಾಗತ್ತೆ. ಅದೂ ಕೂಡ ನಿಮಗೆ ಭವಿಷ್ಯದಲ್ಲಿ ಅನುಕೂಲತೆಯನ್ನು ಮಾಡಿಕೊಡುವಂಥದ್ದು. ಆರ್ಥಿಕವಾಗಿ ಸ್ವಲ್ಪ ನಷ್ಟವಾಗುತ್ತೆ. ವೃತ್ತಿಯಲ್ಲಿ ಅಸಮಾಧಾನ. ಯಾವ ವೃತ್ತಿಯನ್ನು ಆಶ್ರಯ ಮಾಡಿಕೊಂಡಿದ್ರೋ ಅಲ್ಲಿ ಸಮಾಧಾನ ಇಲ್ಲ. ಅಲ್ಲಿ ಏನೋ ಬದಲಾವಣೆಯೋ ಅಥವಾ ಬೇರೆಯವರ ಕಿರಿಕಿರಿಯೋ ನಿಮಗೆ ಅಸಮಾಧಾನವನ್ನು ಹುಟ್ಟಾಕುವಂಥದ್ದಾಗತ್ತೆ. ಪ್ರಯಾಣದ ಆಲಸ್ಯ ಅವಕಾಶ ವಂಚಿತರನ್ನಾಗಿ ಮಾಡುತ್ತೆ. ಯಾವಾಗ ನಿಮಗೆ ಪ್ರಯಾಣ ಮಾಡೋದಕ್ಕೆ ಆಸಕ್ತಿ ಇರೋದಿಲ್ವೋ, ನಿಮಗೆ ಸಿಕ್ಕಬೇಕಾದಂತಹ ಸವಲತ್ತೋ ಅವಕಾಶವೋ ಕಳ್ಕೊಳ್ತೀರಿ ನೀವು. ಅಯ್ಯೋ ಹೋದ್ರಾಯ್ತು ಅನ್ನುವಂತಹ ಭಾವನೆ, ಜಾಡ್ಯ ನಿಮ್ಮಲ್ಲಿ ಇದ್ದುಬಿಟ್ರೆ ಸಮಯ ಮುಗಿದೋದ ಮೇಲೆ ಅಲ್ಲಿಗೆ ಹೋಗಿ ಏನು ಮಾಡ್ತೀರಿ? ಆ ಅವಕಾಶ ತಪ್ಪಿ ಹೋಗುತ್ತೆ. ಅದು ಎಚ್ಚರಿಕೆಯಿಂದ ಇರಬೇಕಾದ್ದು. ಶೀತ ಸಂಬಂಧಿಯಾದಂತಹ ಸಮಸ್ಯೆಗಳು ಕಾಡಬಹುದು. ಅದರ ಬಗ್ಗೆನೂ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಜಾಗ್ರತೆಯಿಂದ ಯಾವ ಕರ್ತವ್ಯವನ್ನು ಯಾವ ಸಮಯದಲ್ಲಿ ಹೇಗೆ ಮಾಡಬೇಕೋ ಅನ್ನೋದರ ಬಗ್ಗೆ ಗಮನ ಇರಲಿ. ಲಲಿತಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ತುಲಾರಾಶಿ ಕೈ ಹಾಕದಂತಹ ಕೆಲಸಗಳು ಸಕಾಲದಲ್ಲಿ ಪೂರೈಸೋದಿಲ್ಲ. ಅಂದರೆ ನಿಮ್ಮ ಟೈಮಿಗೆ ಕೆಲಸಗಳು ಆಗೋದಿಲ್ಲ. ಏನಾಗುತ್ತೆ? ಸ್ವಾಭಾವಿಕವಾಗಿ ಬೇಸರವಾಗುತ್ತೆ, ನೋವಾಗುತ್ತೆ. ನನ್ನ ಪ್ರಯತ್ನ ಏನು ಸಾಕಾಗಲಿಲ್ಲ ಅಂತ ಅನಿಸುತ್ತೆ. ಇದರಿಂದ ನಿಮ್ಮ ಆತ್ಮೀಯರಿಗೂ ಕೂಡ ಮಾನಸಿಕವಾಗಿ ಹಿಂಸೆ ಆಗಬಹುದು ಅಂತ ಅರ್ಥ. ಕೆಲಸ ಕಾರ್ಯಗಳಿಂದ ತುಂಬ ಆಯಾಸವಾಗುತ್ತೆ. ಎಷ್ಟು ಕಷ್ಟಪಟ್ಟರೂ ನನ್ನ ಹಣೆ ಬರ ಇಷ್ಟೇ ಅನ್ನುವಂತಹ ನಿರ್ಧಾರವೋ ಅನ್ನುವಂತಹ ಮಾತು ನಿಮ್ಮ ಬಾಯಿಂದ ಬರುವ ಹಾಗೆ ಆಗತ್ತೆ. ವಿಶ್ರಾಂತಿ ಇಲ್ಲದಂತಹ ಕೆಲಸ ಕೋಪಕ್ಕೆ ಕಾರಣವಾಗುತ್ತೆ. ಇಡೀ ಮನೆ ವಾತಾವರಣವನ್ನು ಹಾಳು ಮಾಡುತ್ತೆ. ಸೆಟ್ನಿಂದ ಏನೇನು ಮಾತಾಡ್ತೀರಿ, ಏನು ಮಾಡ್ತೀರಿ ಅನ್ನುವಂಥದ್ದು ಗೊತ್ತಾಗದೇ ಇರುವ ಹಾಗಾಗತ್ತೆ. ವ್ಯವಹಾರದಲ್ಲಿ ತುಂಬ ಹೊಂದಾಣಿಕೆಯ ಅವಶ್ಯಕತೆ ಇರುತ್ತೆ. ಯಾವಾಗ ನಿಮ್ಮ ತನವನ್ನು ಬಿಟ್ಟು ನೀವು ಮಾತಾಡ್ತೀರಿ, ವ್ಯವಹರಿಸ್ತೀರಿ, ಆಗ ಯಾವುದೇ ರೀತಿಯ ವ್ಯವಹಾರಗಳು ಕೈಗೂಡುವುದಿಲ್ಲ. ಹೊಂದಾಣಿಕೆ ಇರಬೇಕು. ಒಬ್ಬರು ಒಂದು ಮಾತನ್ನು ಆಡಿದರೆ ಆ ಮಾತಿಗೆ ನಾವು ಕೂಡ ಬೆಲೆಯನ್ನು ಕೊಟ್ಟು ನಮ್ಮ ಮಾತಿಗೂ ಬೆಲೆ ಬರುವ ಹಾಗೆ ಮಾಡಬೇಕು. ಆಗ ಮಾತ್ರ ಅದು ವ್ಯವಹಾರದ ಲಕ್ಷಣವಾಗುತ್ತೆ. ಇಲ್ಲದೇ ಇದ್ದರೆ, ಏಕಮುಖವಾದರೆ ಅದಕ್ಕೆ ಬೆಲೆ ಅಂತಕ್ಕಂಥದ್ದು ಇರುವುದಿಲ್ಲ. ಅನಗತ್ಯವಾದಂತಹ ಖರ್ಚಿಗೆ ಸ್ವಲ್ಪ ಕಡಿವಾಣ ಹಾಕಿ ಬೇರೆಯವರ ವಿಷಯಕ್ಕೆ ಹೋಗಬೇಡಿ. ನಿಮ್ಮದೇ ಬೇಕಾದಷ್ಟಿದೆ. ಬೇರೆಯವರ ವಿಷಯ ಕಟ್ಟಿಕೊಂಡು ಏನು ಮಾಡ್ತೀರಿ? ಅದನ್ನು ಪ್ರಶ್ನೆ ಮಾಡಿಕೊಳ್ಬೇಕು. ಆಗ ಮಾತ್ರ ನಿಮ್ಮ ವ್ಯವಹಾರಕ್ಕೆ ಅನುಕೂಲಕರವಾದಂತಹ ವಾತಾವರಣ ಇರುತ್ತೆ. ತಾಪಸಮನ್ಯುವಿನ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ ಆತ್ಮವಿಶ್ವಾಸಕ್ಕೆ ಧಕ್ಕೆ ಬರತಕ್ಕಂತಹ ಹಲವಾರು ಘಟನೆಗಳು, ವಾತಾವರಣವೋ ಏರ್ಪಾಟಾಗುತ್ತೆ. ಪ್ರತಿಯೊಂದರಲ್ಲೂ ಕೂಡ ಬಹಳ ವಿವೇಕದಿಂದ, ಜಾಗ್ರತೆಯಿಂದ, ಬುದ್ಧಿವಂತಿಕೆಯಿಂದ ವರ್ತಿಸಬೇಕಾದಂಥದ್ದು ಮುಖ್ಯವಾಗುತ್ತೆ. ಆತ್ಮವಿಶ್ವಾಸಕ್ಕೆ ಧಕ್ಕೆ ಬಂತು ಅಂತಂದರೆ, ಅವಮಾನ ಆಯಿತು ಅಂತಂದರೆ ಪ್ರಯೋಜನ ಏನು? ಅಥವಾ ನಿಮ್ಮ ಬಗ್ಗೆ ಇಲ್ಲಸಲ್ಲದ ಮಾತುಗಳನ್ನು ಹೇಳಿ ನಿಮ್ಮ ಒಂದು
ಆತ್ಮಸ್ಥೈರ್ಯಕ್ಕೆ ಕುಂದನ್ನು ಉಂಟು ಮಾಡಿದ್ರು ಅಂತಾದರೆ, ಅಥವಾ ನಿಮ್ಮ ಆತ್ಮಸ್ಥೈರ್ಯಕ್ಕೆ ಎಲ್ಲೋ ಒಂದು ರೀತಿಯ ಕಳಂಕ ಬಂತು ಅಂತಂದರೆ ಪ್ರಯೋಜನ ಏನು? ಶಾಸ್ತ್ರ ಹೇಳುತ್ತೆ, ಸಂಭಾವಿತಸ್ಯ ಜಾಕೀರ್ತಿ ಮರಣಾದತಿರಿಚ್ಯತೆ. ಹಾಗಾಗಿ ಆತ್ಮಗೌರವಕ್ಕೆ ಎಲ್ಲಿ ಧಕ್ಕೆ ಬರುತ್ತೋ ಆ ಜಾಗದಲ್ಲಿ ಇರಬಾರದು. ಅಲ್ಲಿ ಅಂತರವನ್ನು ಕಾಪಾಡಿಕೊಳ್ಬೇಕು. ಯಾವುದೋ ಒಂದು ಬೇರೆ ಮಾರ್ಗದಿಂದ ಅದನ್ನು ಸಮರ್ಥನೆ ಮಾಡಿಕೊಳ್ತಕ್ಕಂಥದ್ರಲ್ಲಿ ಯಾವ ಪ್ರಯೋಜನವೂ ಇಲ್ಲ. ನಿಜವಾಗಿ ಆತ್ಮಸ್ಥೈರ್ಯಕ್ಕೆ, ಆತ್ಮ ಗೌರವಕ್ಕೆ ಧಕ್ಕೆ ಬರುವಂತಹ ಜಾಗದಲ್ಲಿ ಇರಲೇಬಾರದು ಅಂತಕ್ಕಂಥದ್ದು ಮುಖ್ಯವಾಗುತ್ತೆ. ದಾಂಪತ್ಯದಲ್ಲೂ ಕೂಡ ಬಿರುಕು ಬಿಡಲಿಕ್ಕೆ ಅವಕಾಶವಾಗುತ್ತೆ. ಯಾವಾಗ ವ್ಯಾವಹಾರಿಕವಾದಂತಹ ಮಾತು ಮನೆಯವರೆಗೂ ಬರುತ್ತೋ, ಮನೆಯಲ್ಲೂ ಕೂಡ ಸರಿತಪ್ಪುಗಳ ಬಗ್ಗೆ ವಿವೇಚನೆ ಇಲ್ಲದೆ ತಾಳ್ಮೆಯನ್ನು ಕಳಕೊಂಡು ಅನುಮಾನದ ದೃಷ್ಟಿಯಿಂದ ಮಾತಾಡೋದಕ್ಕೆ ಅವಕಾಶಗಳಾಗತ್ತೆ. ಉತ್ತಮವಾದಂತಹ ಕೆಲಸಗಳು ಮಾತ್ರ ಯಶಸ್ಸು ಕೊಡುತ್ತೆ. ಇದು ಗೊತ್ತಿರಬೇಕು ಅನ್ನುವಂಥದ್ದು ಕಾನೂನಿನ ವಿಚಾರದಲ್ಲಿ ಜಯವಾಗುತ್ತೆ. ಆದರೆ ಕಾನೂನಿನ ಮಟ್ಟಕ್ಕೆ ಕಾನೂನಾತ್ಮಕವಾಗಿ ಜಯವನ್ನು ಪಡ್ಕೊಳ್ಬೇಕಾದ್ರೆ ಹೋರಾಟ ಎಷ್ಟು ಮಾಡಬೇಕು ಅನ್ನುವಂಥದ್ದು ಭಾವನಾತ್ಮಕವಾದಂತಹ ವಿಚಾರಗಳು ದುಃಖವನ್ನು ತರುತ್ತೆ. ವ್ಯಾಪಾರದ ವಿಸ್ತರಣೆಗೆ ಅವಕಾಶಗಳಾಗತ್ತೆ. ಇವೆಲ್ಲವೂ ಇದೆ. ಕುಲದೇವತಾ ಪ್ರಾರ್ಥನೆ ಮಾಡಿ. ಶುಭವಾಗಿ.